Chris Verghese Monsi secured highest marks in Malayalam. ಡಿ ಜೆ ಅಂತ. ನಾನು ಬಂದು ಮಂಡ್ಯ ಪಾಂಡವಪುರ ತಾಲೂಕಿಂದ ಬಂದಿರೋದು. ನಾನು ಇಲ್ಲಿ ಸೆಂಟ್ ಫಿಲಾಮಿನಾಸ್ಗೆ 3 ವರ್ಷ ಹಿಂದೆ ಸೇರ್ಕೊಂಡಿದ್ದು. ತುಂಬ ಒಳ್ಳೆ ಕಾಲೇಜು ಮತ್ತು ಡಿಪಾರ್ಟ್ಮೆಂಟ್. ನಾನು ಓದಿದ್ದು ಬಾಟ್ನಿ ಡಿಪಾರ್ಟ್ಮೆಂಟು. ಬಾಟ್ನಿ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಲೆಕ್ಚರರ್ಸ್ ಆಗಲಿ ಮತ್ತು ನಮ್ಮ ಫ್ರೆಂಡ್ಸ್ ಆಗಲಿ ಎಲ್ಲ ತುಂಬ ಫ್ರೆಂಡ್ಲಿನೇ ಇದ್ದಾರೆ. ಮತ್ತು ಟೀಚಿಂಗ್ ಬಗ್ಗೆ ಬಂದರೆ ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ. ಮತ್ತು ಫ್ರೆಂಡ್ಲಿ ಎನ್ವೈರ್ನಮೆಂಟ್ ಇದೆ. ಕ್ಯಾಂಪಸ್ ಆಗಲಿ ಇಲ್ಲಿ ಫ್ರೆಂಡ್ಲಿ ಎನ್ವೈರ್ನಮೆಂಟ್ ಆಗಲಿ ತುಂಬ ಚೆನ್ನಾಗಿದೆ. ಮತ್ತು ಬಾಟ್ನಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾನು ಅದರಲ್ಲೇ ತುಂಬ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವಾಗ ನಾನು ಗೋಲ್ಡ್ ಮೆಡಲ್ ಸೆಕ್ಯೂರ್ ಮಾಡಿದ್ದೀನಿ ಅದರಲ್ಲೇ ಬಾಟ್ನಿಲಿ ಹೈಯೆಸ್ಟ್ ಮಾರ್ಕ್ಸಿಂದ. ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಪೇರೆಂಟ್ಸ್ ಕೂಡ ತುಂಬ ಖುಷಿಯಾಗಿದ್ದಾರೆ. ಆ್ಯಂಡ್ ಲೆಕ್ಚರರ್ಸ್ ಆಲ್ಸೋ ತುಂಬ ಗೋಲ್ಡ್ ಮೆಡಲು ಅಂದರೆ ಅಷ್ಟೇನು ಎಫರ್ಟ್ ಆಗಲಿಲ್ಲ. ಯಾಕಂದರೆ ನಂದು 1 ವರ್ಷ ನೀಟ್ ಕೋಚಿಂಗ್ ಸೇರಿಕೊಂಡಿದ್ದೆ. ಅಲ್ಲಿ ಒಂದು ಸ್ವಲ್ಪ ಬೇಸಿಕ್ ಎಲ್ಲ ಇದು ಗೊತ್ತಾಗಿದ್ದರಿಂದ ಇದೊಂದು ಸ್ವಲ್ಪ ಈಸಿನೇ ಇತ್ತು. ಜಾಸ್ತಿ ಎಫರ್ಟ್ ಏನು ಹಾಕೋಕೆ ಹೋಗಲಿಲ್ಲ. ಆ್ಯಂಡ್ ಬೇಸಿಕ್ಸ್ ಎಲ್ಲ ಕ್ಲಿಯರ್ ಇದರಿಂದ ತುಂಬ ಹೆಲ್ಪ್ ಆಯಿತು. ಈಗ ನಾನು ಕರೆಂಟ್ಲಿ MSc ಮಾಡ್ತಾಯಿದ್ದೀನಿ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ, ಮಾನಸ ಗಂಗೋತ್ರಿ ಇದರಲ್ಲಿ. ಅದರಲ್ಲೇ PhD ಅಥವಾ ಏನಾರ ಮಾಡಬೇಕು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸು CSIR KSET ಎಕ್ಸಾಮ್ಸ್ ಇದೆ, ಅದನ್ನು ಕ್ಲಿಯರ್ ಮಾಡಿ ಅಲ್ಲೇ ಪರ್ಸ್ಯೂ ಮಾಡಬೇಕಂತ ಇದ್ದೀನಿ. ನನ್ನ ಲೆಕ್ಚರರ್ಸ್, ಬಾಟ್ನಿ ಲೆಕ್ಚರರ್ಸ್ ಜೀವಿತಾ ಮ್ಯಾಮು, ಜಾಸ್ಮಿನ್ ಮ್ಯಾಮು, ಡಾರ್ತಿ ಮ್ಯಾಮು, ಅಲೆಕ್ಸ್ ಸರ್ ಮತ್ತು ನನ್ನ ಫ್ರೆಂಡ್ಸ್ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ. ಲ್ಯಾಬ್ ಅಟೆಂಡರ್ ಗಿಲ್ಬರ್ಟ್ ಅಂಕಲ್, ಅವರು ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ. ಅದೇ ಅವ್ರ ಖುಷಿ ಪಟ್ಟಿದ್ದಾರೆ ಅವರು. ಅವ್ರಿಗೂ ಒಂಥರ ಹೆಮ್ಮೆ ಆದಂಗೆ ಆಗೋದು ಅನಿಸುತ್ತೆ. ಅದು ಅಷ್ಟೇ.